ಯಾವ್ಯಾವ ಕಾಯಿಲೆನ ಆ ಗೋಮೂತ್ರನ ಕ್ಯೂರ್ ಮಾಡಿದ್ದೀರಾ? ಒಂದು ವೆರಿಕೋಸ್ ವೇನ್ಸ್, PCOD, ಮೌತ್ ಅಲ್ಸರ್, ಎಸಿಡಿಟಿಗಂತೂ ನಂಬರ್ 1 ಮೆಡಿಸಿನ್ ಆಗಿ ಕೆಲಸ ಮಾಡ್ತಾ ಇದೆ. ಗೋಮೂತ್ರ ಅಂತದ್ದು ಗೋವಿನ ತ್ಯಾಜ್ಯವನ್ನು ನಾವು ಬಳಸಬಹುದೇ ಅಂತ ಹೇಳುವಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಬರುತ್ತೆ. ಈ ಗೋಮೂತ್ರದ ಬೆನಿಫಿಟ್ಸ್ ಏನೇನು ಬರುತ್ತೆ? ಮೆಗ್ನೀಷಿಯಂ, ಮ್ಯಾಂಗ್ನೀಸ್, ಜಿಂಕ್, ಕ್ಯಾಲ್ಸಿಯಂ, ಹೀಗೆ ಹಲವಾರು ಅದಕ್ಕೆ ಬೇಕಂತ ಎಲ್ಲ ಅಂಶಗಳು ಗೋಮೂತ್ರದಲ್ಲಿದೆ. ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚು ಕಮ್ಮಿ 32 ದೇಶಿ ಹಸುಗಳು ಮಾತ್ರ ಸಂರಕ್ಷಣೆ ಆಗಿದೆ. ಒಂದೊಂದು ಗೋಮೂತ್ರದಲ್ಲಿ ಒಂದೊಂದು ರೀತಿ ಮೆಡಿಸಿನ್ ವ್ಯಾಲ್ಯೂ ಸಿಗುತ್ತೆ ನಿಮ್ಗೆ. ಸೊ ನೀವು ಯಾವ ತಳಿ ಗೋಮೂತ್ರನ ಯೂಸ್ ಮಾಡ್ತೀರಾ? ನಾವು ಮುಖ್ಯವಾಗಿ ಗೋಮೂತ್ರ ಯೂಸ್ ಮಾಡುವಂತದ್ದು ಮಠದ ಗೋಶಾಲೆಯಿಂದ. ಸೊ ಬೇರೆ ಎಲ್ಲಿಂದ ನೀವು? ಇಲ್ಲ ತಗೊಂಡ್ ಬರೋದಿಲ್ಲ. ನಮ್ಮನೇಲಿ ಕೂಡ ಪುಂಗ್ನೂರು ತಳಿ ಕೂಡ ಇದೆ, ನಾನು ಕೂಡ ಸಾಕೊಂಡಿದ್ದೀನಿ. ಬಟ್ ಒಂದ್ ತಳಿದ್ ನಾವು ಯೂಸ್ ಮಾಡೋದಿಲ್ಲ. ಇದನ್ನ ಇಂಡಸ್ಟ್ರಿ ಶುರು ಮಾಡ್ಬೇಕಾದ್ರೆ ಚಾಲೆಂಜಸ್ ಏನ್ ಫೇಸ್ ಮಾಡಿದ್ರಿ ನೀವು? ಗೋಮೂತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ, ಕುಡಿಲಿಕ್ಕೆ ಕಷ್ಟ. ಗೋಮೂತ್ರ ಮಾತ್ರ ಎಲ್ಲದೂ ಗೋಮೂತ್ರನ ಮೆಡಿಸಿನ್ ಬಳಸಲಿಕ್ಕೆ ಬರೋದಿಲ್ಲ. ಗೋಮೂತ್ರವನ್ನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಾಸ್ತ್ರೀಯವಾಗಿ ಅದನ್ನ ನೇರವಾಗಿ ಹಿಡಿಬೇಕು, ಭೂಮಿಗೆ ಬೀಳಕ್ ಬಿಡೋದಿಲ್ಲ. ಎಲ್ಲದನ್ನು ಒಟ್ಟಿಗೆ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಮೆಡಿಸಿನ್ ಮಾಡ್ತೀವಿ. ಮತ್ತೆ ಎಲ್ಲಾ ಗೋಮೂತ್ರವನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಗೋವು ಅಂದ ತಕ್ಷಣ ನಿಮ್ಗೆ ಗೋಮೂತ್ರವನ್ನ ಮುಟ್ಟುವಂತ ಯಾವುದೇ ವೈರಸ್ಗಳು ಈ ಪ್ರಪಂಚದಲ್ಲಿ ಇಲ್ಲ.